ಇಲ್ಲಿ ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಾಕ್ಟೀಸ್ ಮಾಡಿ ಇವ್ರ ಎದುರಿಗೆ ಪ್ರಾಕ್ಟೀಸ್ ಮಾಡೋದಲ್ಲ, ಒಂದು ಇದು ಮಾಡಿ ಒಂದು ಇದು ತಿರ್ಸಿದ್ರೆ ಅಲ್ಲ. ಈಗ ಮನೆ ಬೈರನ ಎದುರಿಗೆ ಗೆದ್ದು ತೋರ್ಸೋಣ, ಬಾ ಇವ್ರು ಒಳ್ಳೆಯರಲ್ಲ, ಹೋಗೋಣ ಬಾ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಇದೇ ಟೈಮಿಗೆ ಅಜ್ಜ ಒಂದು ಕಾಫಿ ತೊಗೊಂಬರ್ತಾರೆ. ಇವರು ರಾಧಿಕಾ ಮೇಡಮ್ ಮತ್ತು ನಮ್ರತಾ ರೂಮಿಂದ ಆಚೆ ಬಂದು, ನಿದ್ದೆ ಚೆನ್ನಾಗಾಯ್ತಾ, ಹೊಸ ಜಾಗ ಅಲ್ವ ಅಂದರೆ, ಇರಲಿ ನಮ್ಮವ್ರಂದಾಗ ಅದೆಲ್ಲ ಅಡ್ಜಸ್ಟ್ ಆಗಬೇಕಲ್ಲ, ಅದೆಲ್ಲ ಸುಧಾರಿಸ್ಕೋಬೇಕಲ್ಲ ಅಂತೆಲ್ಲ ಹೇಳಿ, ತಗೊಳ್ಳಿ ಹಸುವಿನ ಹಾಲು ಈಗ ಕರ್ಕೊಂಬಂದೀನಿ ಅಂತೆಲ್ಲ ಹೇಳಿದಾಗ, ಇಲ್ಲ ಬೇಡ, ನಾವಿನ್ನೂ ಫ್ರೆಶ್ ಅಪ್ ಆಗಿಲ್ಲ ಅಂತೆಲ್ಲ, ಇಲ್ಲ ಇದು ನಿಮ್ಮ ಕಡೆ ಏನೋ ಸಿಟಿನಲ್ಲೆಲ್ಲ ಬೆಡ್ ಕಾಫಿ ಅಂತಾರಲ್ಲ ಅದೇ ತೊಗೊಳ್ಳಿ ಅಂತೆಲ್ಲ ಹೇಳಿದಾಗ, ನಮ್ರತಾ ತಗೋ ಅಂತ ಅಜ್ಜಿ ಹೇಳ್ತಾ, ರಾಧಿಕಾ ಮೇಡಮ್ ಮತ್ತು ನಮ್ರತಾ ಇಬ್ಬರು ಇಷ್ಟ ಇಲ್ಲದ ಬೇಜಾರು ಮಾಡ್ಕೊಂಡು ಕುಡಿತಾ ನಮ್ರತಾಗೂ ಇಷ್ಟ ಆಗ್ತಾ ಇರಲ್ಲ. ಅದೇ ಟೈಮಿಗೆ ಇಲ್ಲಿ ಎಲ್ಲರೂ ಟೀ ಕುಡಿತಾ ಇರ್ತಾರೆ. ಅದೇ ಟೈಮಿಗೆ ಈ ಕಡೆ ಬೈರ ಕುಸ್ತಿಗೆ ರೆಡಿ ಆಗಿರ್ತಾನೆ. ನನ್ನ ಎದುರಿಗೆ ಕುಸ್ತಿ ಮಾಡಿ, ಬೇಡ ಬಾ ಅಂತೆಲ್ಲ ಹೇಳಿದಾಗ, ಏನೋ ಅಂತೆಲ್ಲ ಇವರಿಬ್ಬರು ಮಧ್ಯೆ ನನ್ನ ಮೇಲೆ ಗೆದ್ದು ತೋರಿಸು ಅಂತೆಲ್ಲ ಹೇಳ್ತಾ ಇರ್ತಾರೆ. ಸಿಟಿನಲ್ಲಿ AC ಹಳೆ ಕುಂತು ಕಂಪ್ಯೂಟರ್ ಮುಂದೆ ಟಕ ಅಂತ ಕುಟ್ಟೋದೆಲ್ಲ ಕಣೋ, ನನ್ನ ಮುಂದೆ ಗೆದ್ದು ತೋರಿಸ್ತೀನಿ ಅಂತೆಲ್ಲ ಹೇಳ್ದೆ. ಬೇಡ ನನ್ನಲ್ಲಿ ಇಟ್ಕೋಬೇಡ ಇದೆಲ್ಲ ನೀನಂತ, ಇಬ್ಬರು ನೀನು ರೆಡಿ ಅಂತೆಲ್ಲ ಹೇಳ್ದೆ. ಈ ಕಡೆಯಿಂದ ಇವರು ಯಾರೋ ಬಂದು ಅಂದರೆ ಪವಿತ್ರ ಅವರಪ್ಪಗೆ ಹೇಳ್ತಾರೆ, ರಂಗ ಅಂತೆಲ್ಲ ಕೂಕೊಂತ ಬರ್ತಾರೆ. ಏನು ಅಂತೆಲ್ಲ ಹೇಳಿದಾಗ, ಬೈರ ಇದ್ದಾರಲ್ಲ, ನಿಮ್ಮ ಅಳಿಯನ ಮೇಲೆ ಸವಾಲು ಬಂದಿದೆ, ಅಖಾಡದಲ್ಲಿ ಇದ್ದಾರಾ ಅಂತೆಲ್ಲ ಹೇಳಿದಾಗ, ಪವಿತ್ರ ಇದ್ದು ಹಾಲು ಚೆಲ್ಲಿಬಿಡ್ತಾರೆ. ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ನಡೀರಿ ಅಂತೆಲ್ಲ ಗಾಬರಿಯಾಗಿ ಎಲ್ಲ ನೋಡೋಣ, ಇಲ್ಲ ನನ್ನ ಮಗ ಗೆಲ್ತಾನ ಅಂತೆಲ್ಲ ಹೇಳಿ ಈ ಕಡೆ ಕುಸ್ತಿ ಅಖಾಡ ರೆಡಿ ಆಗಿರುತ್ತೆ. ಈ ಕಡೆ ಕುಸ್ತಿ ಅಖಾಡ ರೆಡಿ ಆದಾಗ ಈ ಕಡೆಯಿಂದ ಎಲ್ಲರೂ ನಗ್ತಾ ಇರ್ತಾರೆ. ಇಬ್ಬರು ಮಧ್ಯದಲ್ಲಿ ಕುಸ್ತಿ ಫೈಟಿಂಗ್ ನಡೀತಾನೆ ಇರುತ್ತೆ. ಕುಸ್ತಿ ಫೈಟಿಂಗ್ ನಡೀತಾ ಇರ್ಬೇಕಾದ್ರೆ ದೇವ್ ಬಿದ್ದೋಗ್ಬಿಟ್ಟಾಗ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ಪಾಪ ಸಿಟಿ ಹುಡುಗ ಆಗಬೇಕಲ್ಲ ಮಾಡಾಗ, ಬೈರನೇ ಗೆದ್ದುಬಿಟ್ಟ ಅಂತ ಎಲ್ಲರೂ ಖುಷಿ ಪಡ್ತಾರೆ. ಬೈರನೇ ಗೆದ್ದುಬಿಟ್ಟ ಅಂತ ಖುಷಿ ಪಡ್ತಾ ಇರ್ಬೇಕಾದ್ರೆ ಮತ್ತೆ ಹಾಗೆ ಕುಸ್ತಿ ನಡೀತಾನೆ ಇರ್ತೈತಿ. 2 ಸಲನೂ ದೇವ್ ಸೋತೋಗ್ಬಿಡ್ತಾನೆ. ದೇವ್ ಸೋತು ನೆಲೆಗೆ ಬಿದ್ದಾಗ ಅದೇ ಟೈಮಿಗೆ ಈ ಕಡೆ ರಾಧಿಕಾ ಮೇಡಮು, ನಮ್ರತಾ ಮತ್ತು ಅವರು ದೇವ್ ಅವ್ರ ವೈಫ್ ಇರ್ತಾರಲ್ಲ ಮೇಡಮ್ ಅವರೆಲ್ಲ ಬರ್ತಾರೆ. ಅವರೆಲ್ಲ ಬಂದಾಗ ಇಲ್ಲಿ ದೇವ್ ಬಿದ್ದು ನೆಲೆಗೆ ಬಿದ್ದೋಗ್ಬಿಡ. ಅವ್ರು ಬಂದಾಗ ರಂಗ ಅವರು, ಬೇಡ ಅಳಿ ಅಂದರೆ ಈ ಕಡೆಯಿಂದ ಬಂದುಬಿಡು, ರಂಗ ಇವತ್ತಿದ್ದ ಒಂದು ಸವಾಲು ಕಣು, ನಿನ್ನ ಅಳಿಯ ಏನಾದರೂ ಈ ಕುಸ್ತಿನಲ್ಲಿ ಗೆದ್ದುಬಿಟ್ರೆ ನಿನ್ನ ಜಮೀನು ಪತ್ರ ಎಲ್ಲ ವಾಪಸ್ ಗೆದ್ದು ಬಿಡ್ತೀನಿ, ಸೋದ್ಬಿಟ್ರೆ ನಿನ್ನ ಸಾಲ ಕಟ್ಟಬೇಕು ನನಗೆ ಅಂತೆಲ್ಲ ಹೇಳಿ ಸವಾಲು ಹಾಕಿದಾಗ ಈ ಕಡೆ ಮೇಡಮ್ ಅವರು ಪವಿತ್ರ ಮೇಡಮ್ ಅವರು, ದೇವ್ ಸರ್ ಬೇಡ ಸರ್, ಪ್ಲೀಸ್ ಬೇಡ ಅಂತೆಲ್ಲ ಹೇಳ್ತಾನೆ. ಈ ನಮ್ರತಾನು ಬೇಡ ಅಂತೆಲ್ಲ ಹೇಳಿ, ಪಾಪ ನಮ್ರತಾನು ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊತ, ತಾತನ ಬೇಡ ಅಳಿ ಅಂದರೆ ಅಂತ ರಿಕ್ವೆಸ್ಟ್ ಮಾಡಿ ಎದ್ದಳಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೆ ಎದ್ದಳಕ್ಕಾಗಲ್ಲ. ರಂಗ ಅವರು ಕೂಡ ಸಾಕು, ಬಿಟ್ಟು ಬಂದುಬಿಡಿ, ಅದು ನಮ್ಮ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೊತೀವಿ, ಅದ್ರ ಮೇಲೆ ಏನು ಮಾಡಬೇಡಿ, ಹೋಗಬೇಡಿ ಅಂತೆಲ್ಲ ಹೇಳಿ ಹೇಳ್ಕೊತಾ ಇರ್ತಾರೆ. ಎದ್ದಳು ಏನಾಯಿತು ನಿನಗೆ ಅಂತ ಅವರು ಬೈರ ಹೇಳ್ತಾ ಇದ್ದರೆ, ನೋಡೋಣ ಓಪನ್ ಚಾಲೆಂಜ್ ಅಂತೆಲ್ಲ ಹೇಳಿ ಇದೇ ಟೈಮಿಗೆ ರಾಧಿಕಾ ಮೇಡಮ್ ಅವರು ಅಲ್ಲಿ ಇರ್ತಾರೆ. ರಾಧಿಕಾ ಮೇಡಮ್ ಅವರು ಅಲ್ಲಿ ಎದ್ದು, ರಾಧಿಕಾ ಮೇಡಮ್ ಅವರು, ನೀನು ಹೆದರ್ಕೋಬೇಡ ಮಗ, ಎದ್ದು ಹೊಡಿ ಅಂತ ರಾಧಿಕಾ ಮೇಡಮ್ ಅವ್ರು ಹೇಳ್ತಾರೆ. ರಾಧಿಕಾ ಮೇಡಮ್ ಅವರೇ ಹೇಳಿದಾಗ, ನನ್ನ ಮುಂದೆ ಅಷ್ಟು ಜೋರು ಆವಾಜ್ ಮಾಡ್ತಾ ಇದೆಯಾ ನೋಡಿ, ಇಷ್ಟು ಜನದ ಮುಂದೆ ಹೇಳ್ತೀನಿ, ಅವನು ಅಳಿಯ ಸೋತೋಗ್ಬಿಡ್ತಾನೆ, ಅವನು ಗೆಲ್ಲೋದಿಲ್ಲ. ಒಂದು ವೇಳೆ ಅವನು ಏನಾದರೂ ನನ್ನ ಮೇಲೆ ಗೆದ್ದರೆ ಇವನು ರಂಗನ ಜಮೀನು ಬಡ್ಡಿ ಗಂಟು ಎಲ್ಲ ಕುತ್ತಿಗೆಗೆ ಬಂದಿದೆ, ಎಲ್ಲ ಆಸ್ತಿದು ಅದೆಲ್ಲ ವಾಪಸ್ ಕೊಟ್ಟುಬಿಡ್ತೀನಿ, ಇಲ್ಲ ಅಂತಂದರೆ ಈ ಆಸ್ತಿ ಜಮೀನೆಲ್ಲ ವಾಪಸ್ ಕೊಡ್ಬೇಕು ನನಗೆ ಅಂತೆಲ್ಲ ಹೇಳಿ ಮಾತುಕತೆ ಆಗಿರುತ್ತದೆ. ಅದೇ ಟೈಮಿಗೆ ಇವರು ರಾಧಿಕಾ ಮೇಡಮ್ ಅವರು ಎದ್ದಳು ಅಂತೆಲ್ಲ ಹೇಳಿ, ರಾಧಿಕಾ ಮೇಡಮ್ ಅವರು ಎದ್ದಳು ಅಂತೆಲ್ಲ ಹೇಳಿದಾಗ ಅವಾಗ ದೇವ್ ಎದ್ದು ಹೊಡಿದಾಗ ಇದೇ ಟೈಮಿಗೆ ಒಂದು ಸಲ 1 ರೌಂಡ್ 2 ರೌಂಡ್ 3ನೇ ರೌಂಡ್ ಅಂತ ಹೇಳಿದ್ರೆ ರೌಂಡ್ಸ್ ಎಲ್ಲ ಮುಗಿತಾ ಇರ್ತಾರೆ. ರೌಂಡ್ಸ್ ಎಲ್ಲ ಮುಗಿದಾಗ ದೇವ್ ಎದ್ದೇಳ್ಬಿಡ್ತಾನೆ. ದೇವ್ ಎದ್ದು ಹೊಡಿತಾ ಇರ್ತಾನೆ. ಫಸ್ಟ್ ರೌಂಡಲ್ಲೂ ದೇವ್ ಗೆಲ್ತಾನೆ, ಸೆಕೆಂಡ್ ರೌಂಡಲ್ಲೂ ಆದ್ರೂ ಅವ್ರು ಅಳಿಯಂದ್ರು ಬೇಡ ಅಂತೆಲ್ಲ ಹೇಳ್ತಾರೆ. ಪವಿತ್ರನೂ ಬೇಡ ಅಂತೆಲ್ಲ ಹೇಳ್ತಾರೆ. ಯಾರು ಎಷ್ಟೇ ಬೇಡ ಅಂದರೂ ಕೂಡ ಅವರು ಕೇಳೋಕ್ಕೆ ರೆಡಿ ಇರಲ್ಲ. ನೋಡು ನಿನ್ನ ಮನೆ ಪತ್ರ, ನಿನ್ನ ಜಮೀನು ಪತ್ರ, ನಿಮ್ಮ ಮನೆ ಪತ್ರ ಅಂತೆಲ್ಲ ಹೇಳಿ ಆಳಿಸ್ತಾ ಇರ್ಬೇಕಾದ್ರೆ ಇಲ್ಲಿ ದೇವ್ ಮತ್ತೆ ಎದ್ದು ಹೊಡಿತಾ ಇರ್ತಾನೆ. ದೇವ್ ಹೊಡೆದಂಗೆಲ್ಲ ಇಲ್ಲಿ ಕ್ಲಾಪ್ಸ್ ಹಾಕ್ತಾರೆ. ಪವಿತ್ರ ಮತ್ತು ಅಜ್ಜ ಎಲ್ಲರೂ ಕ್ಲಾಪ್ಸ್ ಹಾಕಿ ನೋಡಿ ಗೆದ್ದುಬಿಟ್ಟಂತ. ಈ ಕಡೆ ಬೈರನ್ ಚೇಲಗಳು ಅವರೆಲ್ಲ ತುಂಬ ಬೇಜಾರಾಗ್ಬಿಡ್ತಾರೆ ಗೆದ್ದಿರೋದು ನೋಡಿ. ಪವಿತ್ರ ಅಂತೂ ಫುಲ್ ವಿಸಿಲ್ ಆಗ್ತಾನೆ ಇರ್ತಾರೆ, ಮತ್ತು ಅವ್ರು ರಾಧಿಕಾ ಮೇಡಮ್ ಅವರಿಗೆ ತುಂಬ ತುಂಬಾ ಖುಷಿ ಆಗಿರುತ್ತೆ. ಪವಿತ್ರ ವಿಸಿಲ್ ಹಾಕಿದ್ದು ಮತ್ತು ರಾಧಿಕಾ ಮೇಡಮ್ ಅವರು ತುಂಬ ಖುಷಿ ಪಟ್ಟಿರೋದೆಲ್ಲ ಚೆನ್ನಾಗಿದೆ ಇವತ್ತಿನ ಎಪಿಸೋಡಲ್ಲಿ. ಲಾಸ್ಟಿಗೂ ದೇವನೇ ಗೆದ್ದ ಅಂತೆಲ್ಲ ಹೇಳಿ ಅವರು ಏನಿರ್ತಾರಲ್ಲ ಅವ್ರು ಬಂದು ಅನೌನ್ಸ್ ಮಾಡಿ ದೇವ್ ಕೈ ಹಿಡ್ಕೊಂಡು ಎತ್ತುತ್ತಾರೆ, ಈ ಹುಡುಗನೇ ಗೆದ್ದಿರೋದು ಅಂತೆಲ್ಲ ಹೇಳಿ, ಸಿಟಿ ಹುಡುಗನೇ ಗೆದ್ದಿದ್ದಾನೆ, ಥ್ಯಾಂಕ್ ಗಾಡ್ ಅಂತ ನಮ್ರತಾ ಹೇಳಿದೆ. ಈ ಕಡೆ ಇದೆಲ್ಲ ಚೆನ್ನಾಗಿದೆ. ಈ ಕಡೆ ಹೋಗ್ತಾ ಇವತ್ತಿನ ಎಪಿಸೋಡಲ್ಲಿ ಗೆದ್ದು ಬಿಡ್ತಾನೆ. ದೇವ
ಏ ಬೈರಾ ನೀನು ನಮ್ಮ ಮಾವನವ್ರ ಪತ್ರ ಕೊಟ್ಬೇಕು ನೀನು ಅಂತೆಲ್ಲ ಹೇಳ್ತಾನೆ. ಇಲ್ಲ ಏನೋ ಮಾಡ್ತೀಯಾ ನೀನು ಅಂತೆಲ್ಲ ಹೇಳಿದ್ರೆ ನಮ್ಮ ಮಾವನ ಹತ್ರ ಕ್ಷಮೆ ಕೇಳು ಅಂತೆಲ್ಲ ಹೇಳಿ ಕಾಲ ಹತ್ರ ತಳ್ತಾನೆ. ಕಾಲ ಹತ್ರ ತಳ್ಳಿದಾಗ ಊರಿನ ಜನ ಎಲ್ಲ ಕೊಡೋಂಗಿಲ್ಲ ಅಂದರೆ ನೀನು ಮೊದಲು ಪಂದ್ಯದ ಪ್ರಕಾರ ಏನು ಹೇಳಿದೆ, ನೀನು ಕೊಡ್ತೀನಿ ಅಂತ ಹೇಳಿದ್ದು, ಕೊಡ್ತೀನಿ ಅಂತೆಲ್ಲ ಹೇಳಿದಾಗ ಮತ್ತೆ ನೀನು ಕೊಡಲೇಬೇಕು ಅಂತೆಲ್ಲ ಹೇಳ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲಿ ರಂಗ ಒಬ್ಬನೇ ಇದ್ಮೇಲೆ ಕುಂತಿರ್ತಾರ. ಇಸ್ಕೊಟ್ಟಿರ್ತಾರಲ್ಲ ಪತ್ರ, ಏನು ಜಮೀನು ನಂದು ಅದು ಅಂತೆಲ್ಲ ಹೇಳಿ ಬಂದು ಜಗಳ ತೆಗಿತಾರೆ. ನೆಕ್ಸ್ಟ್ ಎಪಿಸೋಡ್ ಜಗಳ ತೆಗಿತಾ ಇರಬೇಕಾದ್ರೆ ಈ ಕಡೆ ರಾಧಿಕಾ ಮೇಡಮ್ ಅವರು ಬಂದು ನಮ್ಮ ಬೀಗರ ಮೇಲೆ ಕೈ ಮಾಡೋಕೆ ಎಷ್ಟೋ ಧೈರ್ಯ ನಿನಗೆ ಅಂತೆಲ್ಲ ಹೇಳ್ತಾರೆ. ನೋಡಿ ರಂಗ ಅವರೇ, ನಾವಿರೋವರೆಗೂ ನೀವು ಯಾವುದೇ ಕಾರಣಕ್ಕೂ ಹೆದರ್ಕೊಳೋ ಅವಶ್ಯಕತೆಯೇ ಇಲ್ಲ, ನೀವು ಹೆದರಬಾರ್ದು ಅಂತೆಲ್ಲ ರಾಧಿಕಾ ಮೇಡಮ್ ಅವರೆಲ್ಲ. ಆದರೆ ಇಲ್ಲಿ ರಂಗ ಗೊತ್ತಿಲ್ಲ, ರಾಧಿಕಾ ಮೇಡಮ್ ಅವರು ರಂಗನ ಜೊತೆ ಕೈ ಸೇರ್ಕೊಂಡಿದ್ದಾರೆ. ಇಲ್ಲಿ ಪವಿತ್ರನ ಮನೆಯಿಂದ ಆಚೆ ಹಾಕೋಕ್ಕಾಗಿ ದೇವ್ ಮನಸ್ಸು ಗೆಲ್ಲಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಟ್ಟಿರ್ತಾರೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್. ಸತ್ಯ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ. ರಾಧಿಕಾ ಮೇಡಮ್ ಅವರು ಮಾಡ್ತಾ ಇರೋ ಡಬಲ್ ಗೇಮ್ ಗೊತ್ತಾಗಿದೆ.